ಇವತ್ತು ಒಂದು ಮಹತ್ವದ ಬೆಳವಣಿಗೆ ಆಗಿದೆ ರಾಜ್ಯ ರಾಜಕೀಯದಲ್ಲಿ. ಬಸವರಾಜ ಹೊರಟ್ಟಿ ಅವರು ಸ್ಪೀಕರ್ ಅವರು ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿ ಇದೊಂದು ಅಧಿವೇಶನವನ್ನ ನಡೆಸಿಕೊಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳಿದ್ರು. ಆಗ ಸಿಎಂ ಡಿಕೆ ಶಿವಕುಮಾರ್ ಅವರು ಖಡಾಖಂಡಿತವಾಗಿ ಆಗೋದಿಲ್ಲ, ರಾಜೀನಾಮೆ ಕೊಡಿ ಅಂತ ಹೇಳಿದ್ದಾರೆ. ಈ ಕಾರಣಕ್ಕೋಸ್ಕರ ಬಸವರಾಜ ಹೊರಟ್ಟಿ ಅವರು ಬೇಸರದಿಂದ ಹೊರ ನಡೆದಿದ್ದಾರೆ. ಹಾಗಾದ್ರೆ ಆ ಭೇಟಿ ಸಂದರ್ಭದಲ್ಲಿ ನಡೆದಿದ್ದೇನು? ರಾಜೀನಾಮೆ ವಿಚಾರಕ್ಕೆ ಬಸವರಾಜ ಹೊರಟ್ಟಿ ಅವರು ಏನ್ ಹೇಳಿದ್ರು? ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ ಹೊರಟ್ಟಿ ಅವರ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಇದು. ದಿಢೀರ್ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಇವತ್ತು ಬಸವರಾಜ ಹೊರಟ್ಟಿ ಅವರು ಹೋಗಿದ್ಯಾಕೆ? 2 ದಿನಗಳ ಹಿಂದೆ ಅಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರು, ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಒಂದು ತಂಡ ಹೋಗಿ ಬಸವರಾಜ ಹೊರಟ್ಟಿ ಅವರಿಗೆ ನೀವು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿದ್ರು. ಅದಾದ ನಂತರ ಅವರು ರಾಜೀನಾಮೆ ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ರು. ಇದೆಲ್ಲ ಬೆಳವಣಿಗೆ ನಂತರ ಇವತ್ತು ಮತ್ತೊಮ್ಮೆ ಬಸವರಾಜ ಹೊರಟ್ಟಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಒಂದಷ್ಟು ಚರ್ಚೆಯನ್ನ ಕೂಡ ಮಾಡಿದ್ರು. ಇಬ್ರು ಹೊರಗಡೆ ಬರ್ತಾರೆ, ಆದ್ರೆ ಬೇಸರದಿಂದ ನಡೀತಾರೆ ಹೊರಟ್ಟಿ ಅವರು. ನೋಡಿ, ಒಳಗಿನ ದೃಶ್ಯಾವಳಿಯನ್ನ ಇಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ಈಗ ಹೊರಗಡೆ ಬರ್ತಾರೆ ಡಿಕೆ ಶಿವಕುಮಾರ್ ಅವರು, ಹಾಗೆ ಬಸವರಾಜ ಹೊರಟ್ಟಿ ಅವರು ಹೊರಗಡೆ ಬರುವಂತ ಸಂದರ್ಭದ ದೃಶ್ಯವನ್ನ ಕೂಡ ತೋರಿಸ್ತೀವಿ. ಈಗ ಅಲ್ಲಿ ಕೂತು ಚರ್ಚೆಯನ್ನ ಮಾಡ್ತಾ ಇರುವ ಸಂದರ್ಭದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮಾಡ್ತೀನಿ ಉಪಾಧ್ಯಕ್ಷರು ಇದನ್ನು ನಡೆಸಿಕೊಡು ಅಂತ ಹೇಳಿದ್ರು. ಮತ್ತು ಮೊದಲನೇ 2 ದಿವಸ ಅದನ್ನು ನಡೆಸಿ ನಾನು 14ನೇ ತಾರೀಕಿನ ದಿವಸ ನಾನು ಮಾತು ಕೊಟ್ಟಂಗ ಅವತ್ತು ರಾಜೀನಾಮೆ ಕೊಟ್ಟು ವಾಪಸ್ ಬರ್ತೀನಿ. ಸರ್, ಯಾಕೆ ಪದೇ ಪದೇ ಈ ರೀತಿಯಾದಂತ ಒಂದು ನಡವಳಿಕೆ? ಯಾಕಂತಂದ್ರೆ ಎಲ್ಲೂ ಕೂಡ ಈ ರೀತಿ ಆಗಿರ್ಲಿಲ್ಲ, ಹಿಂದೆಂದೂ ಕೂಡ ಆಗಿರ್ಲಿಲ್ಲ. ಅವಿಶ್ವಾಸ ನಿಲುವಳಿ ಮಂಡನೆ ಮಾಡಬೇಕು ಅಂತಂದ್ರೆ 14 ದಿನಗಳ ಕಾಲಾವಕಾಶ ಬೇಕು. ಈ ರೀತಿಯಾದಂತ ಗೊಂದಲದಲ್ಲಿ ತಮ್ಮ ರಾಜೀನಾಮೆ ಪಟ್ಟಿಡ್ದಿರೋದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. 1956ನೇ ಇಸ್ವಿಯಿಂದ ಇವತ್ತಿನವರೆಗೂ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿದ್ದು ಒಂದು ಉದಾಹರಣೆ ಇಲ್ಲ. ಒಂದು ಯಾವುದೋ ಇತ್ತು, ಅದು ಬೇರೆ ಕಾರಣಕ್ಕೆ. ಬಟ್ ಅದು ಯಾಕೋ ಗೊತ್ತಿಲ್ಲ ನನಗೆ. ಹಿಂದೆ 2 ಸರಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡುತ್ತೆ ಹೇಳಿದ್ರು, ಆಮೇಲೆ ಮತ್ತೊಮ್ಮೆ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದಾಗ ಮತ್ತಿನ್ನು ಅನಿವಾರ್ಯವಾಗಿ ನಾನು ರಾಜೀನಾಮೆ ಕೊಡುವಂತ ಸ್ಥಿತಿ ಬಂದಿದ್ದೀನಿ. ಕೊಡ್ತೀನಿ ಅಂತ ಹೇಳಿ ಅದರಂತೆ ಮಾತು ಕೊಟ್ಟಂತೆ ನಾನು ರಾಜೀನಾಮೆ 14ನೇ ತಾರೀಕು ಕೊಡ್ತೀನಿ. ಸರ್, ನೀವು ರಾಜೀನಾಮೆ ಕೊಟ್ಟ ಮೇಲೆ ಯಾವ ರೀತಿಯಾದಂತ ಪ್ರೋಸೆಸ್ ಇರುತ್ತೆ? ಹೊಸ ಸಭಾಪತಿ ಆಯ್ಕೆ ಯಾವ ರೀತಿಯಾಗಿರುತ್ತೆ? ತಾವು ಕೂಡ ಇರ್ತೀರಾ ಹೇಗೆ ಅಂತ? ಅಲ್ಲ, ಹೊಸ ಸಭಾಪತಿ ಆರಿಸೋದು ಸದನದಲ್ಲಿ ಪ್ರಪೋಸಲ್ ಸೆಕೆಂಡ್ ಮಾಡ್ತಾರೆ. ಅಲ್ಲಿ ಒಬ್ಬರು ಕೊಟ್ರೆ ಇನಾನಮಸ್ ಆಗತಿ, ಇಬ್ಬರು ಕೊಟ್ರೆ ಮತ ಹಾಕ್ತಾರ. ಯಾರು ಎಷ್ಟು ಓಟ್ ತಗೋತಾರ ಅವ್ರು ಗೆಲ್ತಾರ. ಅದು ಪದ್ಧತಿ, ಅದು ಚುನಾವಣೆ ಪದ್ಧತಿ. ಚುನಾವಣೆ ಮೂಲಕನೇ ಆ ಸಭಾಪತಿನ ಆರಿಸಬೇಕಾಗುತ್ತದೆ. ಕೊನೆಯದಾಗಿ ಸ್ಥಾನದಿಂದ ಇಳಿತಾ ಇದ್ದೀರಾ, ಬಹಳ ವರ್ಷಗಳಿಂದ ಬಹಳಷ್ಟು ಬಾರಿ ಸಭಾಪತಿಗಳಾಗಿದ್ದೀರಾ. ಸೊ ಯಾವ ರೀತಿಯಾಗಿದೆ ಸರ್ ತಮ್ಮ ಫೀಲಿಂಗ್ಸ್ ನೋಡೋದಾದ್ರೆ? ನಾನು ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಪಕ್ಷಪಾತ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡುವುದಿಲ್ಲ. ಜೂನಿಯರ್ಸ್ಗೆ, ಹೆಣ್ಮಕ್ಳಿಗೆ ಹೆಚ್ಚು ಸ್ಕೋಪ್ ಕೊಟ್ಟಿದ್ದೀನಿ. ಸದನವನ್ನು ಅಜೆಂಡಾ ಮುಗಿಯುವವರೆಗೆ ನಡೆಸಿದ್ದೀನಿ. ಮತ್ತು 11 ತಾಸುವರೆಗೆ ಒಂದೊಂದ್ಸರಿ ಸದನ ಕುಂತೀನಿ. ನನಗೆ ತೃಪ್ತಿ ಇದೆ. ನಾ ಏನ್ ಕೆಲಸ ಮಾಡಿ ನನಗೆ ತೃಪ್ತಿ ಇದೆ. ಮತ್ತು ಇವತ್ತು ನೀವು ಬೇಕಾದಲ್ಲಿ ಹೋಗ್ರಿ, ಒಂದು ಸಣ್ಣದೇನಾದ್ರೂ ನನ್ನ ಮೇಲೆ ತಪ್ಪು ಹೇಳಿದ್ರೆ 1 ನಿಮಿಷ ಸಹಿತ ನಾನು ಅಲ್ಲಿ ಕೂತ್ಕೊಳ್ಳೋದಿಲ್ಲ. ನಾ ಯಾವ್ದು ತಪ್ಪು ಮಾಡಿಲ್ಲ. ಯಾವ್ದಂದ್ರೆ ತಪ್ಪಂದ್ರೆ ಅಂತವಲ್ಲ. ಈಗ ಈ ಸದನ ನಡೆದಿರ್ತೈತಿ, ಯಾರಿಗೆ ಕೇಳೋಗೇನೋ ಸಣ್ಣ ಪುಟ್ಟ ತಪ್ಪಾಕವ. ಬಟ್ ನನ್ನ ಕಾನ್ಶಿಯಸ್ ಪ್ರಕಾರ ನಾನು ಅತ್ಯಂತ ಸಮಾಧಾನದಿಂದ ಕೆಲಸ ಮಾಡೀನಿ. ಆ ಹಿನ್ನೆಲೆಯಲ್ಲಿ ನನ್ನ ಸಮಾಧಾನ ಇದೆ, ಕೆಲಸದ್ದು ಖುಷಿ ಇದೆ. ಇದಿಷ್ಟು ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮಾತು. ಕ್ಯಾಮ್ ಪ್ರಸನ್ನ ಲೋಹಿತ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಹೊರಟ್ಟಿ ಅವರು ಬೇಸರದಿಂದನೇ ಹೊರಗಡೆ ಬಂದು 14ನೇ ತಾರೀಕು ರಾಜೀನಾಮೆಯನ್ನ ಕೊಡೋದಾಗಿ ನಿರ್ಧಾರವನ್ನ ಮಾಡಿದ್ದಾರೆ. ಬಿಜೆಪಿಯವರು ಇದನ್ನ ಖಡಾಖಂಡಿತವಾಗಿ ಖಂಡಿಸುವಂತ ಕೆಲಸವನ್ನ ಡೇ 1 ಇಂದ ಮಾಡ್ಕೊಂಡ್ಬಂದ್ರು. ಯಾವಾಗ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು, ಆ ಪಟ್ಟಿಯಲ್ಲಿ ಸಭಾಪತಿಗಳು ಅವರ ಹೆಸರನ್ನ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ರು.
ಇದು ಸಾಂವಿಧಾನಿಕವಾಗಿ ಸರಿಯಲ್ಲ ಅನ್ನುವ ಆರೋಪವನ್ನ ಬಿಜೆಪಿ ಮಾಡ್ಕೊಂಡು ಬಂದಿತ್ತು. ಆದ್ರೆ ಹೋಗಿ ಡಿ ಕೆ ಶಿವಕುಮಾರ್ ಅವರು, ಕೆಲ ಸಚಿವರು ಹೋಗಿ ಹೊರಟ್ಟಿಯವರನ್ನ ಭೇಟಿ ಮಾಡಿ ನಾವು ನಿಮ್ಮನ್ನ ಮನವಿ ಮಾಡ್ಕೊಳ್ತೀವಿ, ರಾಜೀನಾಮೆ ಕೊಡಿ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರು ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಈಗ ಬಸವರಾಜ ಹೊರಟ್ಟಿಯವರು ಒಂದು ಸೆಷನ್ ಮುಗಿಸ್ಕೊಡ್ತೀನಿ ಅಂತ ಮನವಿಯನ್ನ ಮಾಡ್ಕೊಂಡ್ರು. ಆದ್ರೆ ಕಡಾಖಂಡಿತವಾಗಿ ಆಗೋದಿಲ್ಲ, ರಾಜೀನಾಮೆ ಕೊಡಿ ಅಂತ ಸಿಎಂ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಅವಕಾಶ ಕೊಡಬಹುದಿತ್ತ, ಆ ಚಾನ್ಸಸ್ ಇದೆಯಾ? ಇದು ಯಾವ ರೀತಿಯಾಗಿ ಟರ್ನ್ ಅಂಡ್ ಟ್ವಿಸ್ಟ್ಗಳು ಪಡೆದುಕೊಳ್ಳುತ್ತೆ ರಾಜಕೀಯ ವಲಯದಲ್ಲಿ ಮುಂದಿನ ದಿನದಲ್ಲಿ? ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈವರೆಗೂ ಯಾವುದೇ ರೀತಿಯಾದಂತಹ ಸಭಾಪತಿಗಳನ್ನ ಬದಲಾವಣೆ ಮಾಡದಂತ ಉದಾಹರಣೆಗಳಿಲ್ಲ ಅನ್ನುವಂಥದ್ದು ಬಹಳಷ್ಟು ಹಿಂದಿನಿಂದಲೂ ಕೂಡ ಚರ್ಚೆ ಇರ್ತಕ್ಕಂಥದ್ದು. ಈಗಲೂ ಕೂಡ ಅದೇ ರೀತಿಯಾಗಿತ್ತು. ಆದ್ರೆ ಎಐಸಿಸಿ ಇಂದ ಏನು ಹೊಸದಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ತು, ಅದೇ ಸಂದರ್ಭದಲ್ಲಿ ನೂತನ ಸಭಾಪತಿ ಮತ್ತು ಸಭಾಧ್ಯಕ್ಷರು, ಉಪಸಭಾಪತಿಗಳು ಎಲ್ಲರ ಹೆಸರನ್ನು ಕೂಡ ಎಐಸಿಸಿ ಪತ್ರದಲ್ಲೇ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈಗ ಮುಖ್ಯಮಂತ್ರಿಗಳು ಸ್ವತಃ ಸಭಾಪತಿ ಹೊರಟ್ಟಿಯವರನ್ನ ಕರೆದು ರಾಜೀನಾಮೆ ಕೊಡುವಂತೆ ಒತ್ತಡವನ್ನ ಹಾಕಿದ್ದಾರೆ ಅನ್ನೋದು. ಹೀಗಾಗಿ ಈ ಒತ್ತಡದ ನಡುವೆ ರಾಜೀನಾಮೆ ಕೊಡೋದಕ್ಕೆ ಈಗ ಬಸವರಾಜ ಹೊರಟ್ಟಿಯವರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇದು ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ಸರ್ಕಾರಗಳು ಬದಲಾದ್ರೆ ಆ ಸಂದರ್ಭದಲ್ಲಿ ಸಭಾಪತಿಗಳನ್ನ ರಾಜೀನಾಮೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗ ಈ ರೀತಿಯಾದಂತಹ ರಾಜಕಾರಣ ಆರಂಭವಾಗ್ತಾ ಇದೆ. ಸೊ ಈ ಬಗ್ಗೆ ಮುಖ್ಯಮಂತ್ರಿಗಳನ್ನು ಕೂಡ ಈಗಾಗಲೇ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಹೊರಟ್ಟಿಯವ್ರನ್ನ ಭೇಟಿಗೆ ಮುಖ್ಯಮಂತ್ರಿಗಳು ಸ್ವತಃ ಖುದ್ದಾಗಿ ಬಂದಿದ್ರು. ಆ ಸಂದರ್ಭದಲ್ಲಿ ಹಿಂದೆ ಜಗದೀಶ್ ಶೆಟ್ಟರ್ ಅವ್ರನ್ನ ಯಾವ ರೀತಿಯಾಗಿ ಮಾಡಿದ್ರು ಅನ್ನೋಂಥದ್ದು ನಮ್ಮ ಗಮನದಲ್ಲೂ ಇದೆ ಅನ್ನುವಂತ ಒಂದು ಸಣ್ಣ ಹಿಂಟನ್ನು ಕೂಡ ಕೊಟ್ರು. ಅಂದ್ರೆ ಬದಲಾವಣೆಗಳು ಅನ್ನೋಂಥ ಸಂದರ್ಭಗಳು ಬಂದಾಗ ಆಯಾ ಕಾಲಘಟ್ಟದಲ್ಲಿ ಬದಲಾವಣೆಗಳಾಗಬೇಕು. ಹೀಗಾಗಿ ಹೊರಟ್ಟಿಯವರನ್ನೇ ಹಂಗಾಮಿ ಸ್ಪೀಕರ್ ಆಗಿ ಮಾಡಿ ಎಲ್ಲ ಪ್ರಕ್ರಿಯೆಯನ್ನು ಕೂಡ ಮಾಡುವಂತ ಕೆಲಸಕ್ಕೆ ಮುಂದಾಗ್ತೇನೆ ಅನ್ನುವಂತ ಭರವಸೆಯನ್ನು ಕೂಡ ಈಗ ಕೊಟ್ಟಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಹಾಗಾದ್ರೆ ಇದು ಯಾವ ರೀತಿಯಾಗಿ ಅಂದ್ರೆ, ಒಂದು ಯಾರೇ ಒಬ್ರು ಸ್ಪೀಕರ್ ಆಗಿರ್ಬೋದು, ಅವರನ್ನ ರಾಜೀನಾಮೆ ಕೊಡಿಸೋ ವಿಚಾರ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಕೂಡ ನಾವು ಈ ಹಿಂದೆಲ್ಲ ನೋಡಿದಾಗ ಚಂದ್ರು ಒಂದಷ್ಟು ಪ್ರಕ್ರಿಯೆಗಳಿರ್ತಾ ಇತ್ತು. ಆ ಎಲ್ಲಾ ಪ್ರಕ್ರಿಯೆಗಳನ್ನ, ಪ್ರೋಟೋಕಾಲ್ ಅನ್ನ ಬದಿಗೊತ್ತಿ ಇದು ನೆಕ್ಸ್ಟ್ ಲೆವೆಲ್ ಅನ್ನ ಹೋಗಿ ಒಂದು ರಾಜೀನಾಮೆ ಪಡೆದುಕೊಳ್ತಾ ಇರೋದು. ಯಾವ ರೀತಿಯಾದಂತ ಒಂದು ಮೆಸೇಜ್ ಹೋಗ್ತಾ ಇದೆ? ಖಂಡಿತ ನಾಗೇಂದ್ರ ಬಾಬು, ಯಾಕೆಂತಂದ್ರೆ ಈಗಾಗ್ಲೇ ಈವರೆಗೂ ಇದ್ದಂತ ಸರ್ಕಾರಗಳು, ಮುಖ್ಯಮಂತ್ರಿಗಳು ಯಾರೇ ಬದಲಾದ್ರು ಅಥವಾ ಸರ್ಕಾರಗಳ ಬದಲಾದ್ರೂ ಕೂಡ ಮೇಲ್ಮನೆ ಅಥವಾ ಹಿರಿಯರ ಚಾವಡಿ, ಚಿಂತಕರ ಚಾವಡಿ ಅನ್ನುವಂತ ಕಾರಣಕ್ಕಾಗಿ ಯಾರು ಸಭಾಪತಿಗಳಾಗಿದ್ರು ಅವರನ್ನೇ ಮುಂದುವರಿಸುವಂತ ಪ್ರಕ್ರಿಯೆ ಇತ್ತು. ಆದ್ರೆ ಈಗ ಸಚಿವ ಸಂಪುಟದಲ್ಲಿ ಅನೇಕರಿಗೆ ಸ್ಥಾನಮಾನ ಸಿಗದಂತ ಕಾರಣ ಅದನ್ನು ಸರಿದೂಗಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹೀಗಾಗಿ ಇಂಥ ಒಂದು ಕಠಿಣ ನಿರ್ಧಾರವನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಐಸಿಸಿ ತೆಗೆದುಕೊಂಡಿರ್ತಕ್ಕಂಥದ್ದು. ಆದ್ರೆ ಅಧಿಕೃತವಾಗಿ ಎಐಸಿಸಿ ಪಟ್ಟಿಯಲ್ಲಿ ಈ ರೀತಿಯಾದಂತಹ ಸಭಾಪತಿಗಳ ಹೆಸರನ್ನ ಸೂಚಿಸಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು ಇದು ಕಾನೂನಾತ್ಮಕವಾಗಿ ಕೂಡ ಬಹಳಷ್ಟು ತೊಡಕಿದೆ. ಆದ್ರೆ ಹೊರಟ್ಟಿಯವರನ್ನ ಬ್ಲಾಕ್ ಮೇಲ್ ಮಾಡಿ ಕೆಳಗಿಳಿಸುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪದ ನಡುವೆ ಈಗಷ್ಟೇ ಹೊರಟ್ಟಿಯವರು ಭೇಟಿ ಮಾಡಿದಂತ ಸಿಎಂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮುಂದೆಯೇ ನಾನು 14ನೇ ತಾರೀಕು ರಾಜೀನಾಮೆಯನ್ನ ಕೊಡ್ತೇನೆ ಅನ್ನುವಂತ ಘೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ರೀತಿಯಾದಂತ ಗೊಂದಲಮಯದಲ್ಲಿ ಈಗ ಹೊರಟ್ಟಿಯವರು ರಾಜೀನಾಮೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ.